ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ನಮ್ಮ ಜೀವನದಲ್ಲಿ ಏನೇನು ನಡೆಯಬೇಕು ಎಂದಿದೆಯೋ ಅದೆಲ್ಲವೂ ಕೂಡ ಮುಂಚೆನೇ ನಿರ್ಧಾರವಾಗಿರುತ್ತದೆ. ನಮ್ಮ ಹುಟ್ಟಿನ ಸಮಯದಿಂದ ಮುಪ್ಪಿನ ಸಾಯುವ ಸಮಯದವರೆಗಿನ ಒಟ್ಟಾರೆಯ ಈ ಸುಖ ದುಃಖಗಳು ನಾವು ಪಡೆದುಕೊಂಡು ಬಂದಿರುವಂತಹ ಪ್ರಾರಬ್ಧ ಕರ್ಮವಾಗಿರುತ್ತದೆ. ಈ ಪ್ರಾರಬ್ಧ ಕರ್ಮವನ್ನ ತಿಳಿಸಿಕೊಡುವಂಥದ್ದೇ ಈ ಜಾತಕ, ಅಸ್ಟ್ರಾಲಜಿ ಅಂತ ಹೇಳ್ತೇವೆ. ನಮ್ಮ ಹುಟ್ಟು, ಬಾಲ್ಯ, ಯೌವನ, ಮದುವೆ, ಮಕ್ಕಳು, ಮುಪ್ಪು ಇವೆಲ್ಲವೂ ಸಹ ಹೀಗೆ ಇರಬೇಕು ಎನ್ನುವಂಥದ್ದು ಆ ನಿರ್ಧಾರವನ್ನ ನಾವು ಜನಿಸಿದ ಸಮಯದಲ್ಲಿನ ಗ್ರಹಗಳ ಸ್ಥಿತಸ್ಥಾನದ ಮೇಲೆ ನಿಂತಿರುತ್ತದೆ. ನಿಮ್ಮ ಜಾತಕದಲ್ಲಿ ನಡೆಯುತ್ತಿರುವಂತಹ ದಶಾಭುಕ್ತಿಗಳ ಸಮಯಗಳು ನಿಮ್ಮನ್ನ ಸಮಯಾನುಸಾರ ಕರ್ಮವನ್ನ ಮಾಡಲು ಪ್ರೇರಣೆಯನ್ನು ನೀಡುತ್ತವೆ. ಮದುವೆಯಾಗುವಂತಹ ಸಮಯ ಬಂದಾಗ ಋಣಾನುಬಂಧ ಅನ್ನೋದು ಎಲ್ಲಿದೆಯೋ, ಎಲ್ಲಿಯೋ ಇದ್ದಂತಹ ನಮ್ಮನ್ನ ಎಲ್ಲಿಯೋ ಇದ್ದವರ ಜೊತೆ ಸೇರಿಸಿ ಬಿಡುತ್ತದೆ. ಅವರೊಂದಿಗಿನ ಜೀವನವು ಇಂತಿಷ್ಟು ಸಮಯ ಕೆಲವೊಮ್ಮೆ ಉತ್ತಮವಾಗಿರುತ್ತದೆ, ಕೆಲವೊಮ್ಮೆ ಸಮಸ್ಯೆಗಳಿಂದ ಕೂಡಿರುತ್ತದೆ. ಈ ಉತ್ತಮವಾಗಿರುವುದಕ್ಕೂ ಸಮಯವೇ ಕಾರಣ, ಜೊತೆಗೆ ಸಮಸ್ಯೆಗಳಿಂದ ಕೂಡಿರುವುದಕ್ಕೂ ಸಮಯವೇ ಕಾರಣವಾಗಿರುತ್ತದೆ. ಇದನ್ನೇ ನಾವು ಜಾತಕದಲ್ಲಿ ದಶಾಭುಕ್ತಿ ಅಂತ ಕರಿತೀವಿ. ನಿಮಗೆ ನಡೆಯುತ್ತಿರುವಂತಹ ದಶಾಭುಕ್ತಿಯ ಸಮಯ ಉತ್ತಮವಾಗಿದ್ದರೆ ನಿಮ್ಮ ವೈವಾಹಿಕ ಜೀವನ ಖಂಡಿತವಾಗಿಯೂ ಅತ್ಯುತ್ತಮವಾಗಿರುತ್ತದೆ. ದಶಾಭುಕ್ತಿಗಳಲ್ಲಿ ಏನಾದರೂ ಮದುವೆಗೆ ಸಂಬಂಧಪಟ್ಟಂತೆ ಅಶುಭವಾದ ಸಂಯೋಗವಿದ್ದರೆ, ಉದಾಹರಣೆಗೆ 1ನೇ ಮನೆ, 6ನೇ ಮನೆ, 10ನೇ ಮನೆ, 8ನೇ ಮನೆ, 12ನೇ ಮನೆ, ಈ ಒಂದು ಸಂಯೋಗವು ತುಂಬ ಗ್ರಹಗಳಲ್ಲಿ ಮೂಡಿ ಬಂದಿದ್ದರೆ ಅಲ್ಲಿ ನಿಮ್ಮ ವಿವಾಹ ಮದುವೆ ಜೀವನದಲ್ಲಿನ ಗಲಾಟೆಗಳು, ವಿಚ್ಛೇದನ ಮತ್ತು ಅನ್ಯೋನ್ಯತೆಯಲ್ಲಿ ಸಮಸ್ಯೆಗಳನ್ನು ಕಾಣಬಹುದಾಗಿದೆ. ಈ ಸಮಯವನ್ನು ನೋಡುವುದು ಹೇಗೆ ಎಂದರೆ, ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಸಮಯಗಳು ಈ ಒಂದು ಸಮಯವನ್ನು ಸೂಚಿಸುತ್ತದೆ. ಕೆಲವರಿಗೆ ಮದುವೆಯಾಗಿ 1 ತಿಂಗಳಿಗೆ ಡೈವರ್ಸ್ ಆಗುತ್ತೆ, ಇನ್ನು ಕೆಲವರಿಗೆ ಮದುವೆಯಾಗಿ 10 ವರ್ಷಗಳ ನಂತರ ಡೈವರ್ಸ್ ಆಗುತ್ತೆ, ಇನ್ನು ಕೆಲವರು ಗಲಾಟೆಯಲ್ಲೇ ಜೀವನವನ್ನು ಕಳೀತಾರೆ. ಸೊ ಸಮಯ ಅನ್ನುವಂಥದ್ದು ಉತ್ತಮವಾಗಿದ್ದಾಗ, ಆ ವ್ಯಕ್ತಿಯ ಸಮಯ ಉತ್ತಮವಾಗಿದ್ದರೆ ಎಲ್ಲ ಕಾರ್ಯಗಳು ಸಹ ಸುಸೂತ್ರವಾಗಿ ನಡೆಯುತ್ತಿರುತ್ತದೆ. ಸಮಯ ಉತ್ತಮವಾಗಿಲ್ಲದೆ ಇದ್ದಾಗ ಮಾತ್ರವೇ ಜೀವನದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸುತ್ತೇವೆ. ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುತ್ತಿರುವಂತಹ ದಶಾಭುಕ್ತಿ ಸಮಯಗಳು ಅವರು ಪಡೆದುಕೊಂಡು ಬಂದಿರುವಂತಹ ಪ್ರಾರಬ್ಧ ಕರ್ಮದಂತೆ ಜೀವನದಲ್ಲಿ ಏರುಪೇರುಗಳನ್ನು ಉಂಟು ಮಾಡುತ್ತಿರುತ್ತದೆ. ಆದರೆ ನಾವುಗಳು ಹೇಳಿದ ಹಾಗೆ ಆಗಬೇಕು, ನಮ್ಮ ಇಚ್ಛೆಯಂತೆಯೇ ಎಲ್ಲ ನಡಿಬೇಕು ಅನ್ನೋ ಒಂದು ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ನಾವು ಅಂದುಕೊಂಡಂತೆ ಆಗದೆ ಇದ್ದಾಗ ಆ ದೇವರು ನನ್ನ ಕೈ ಹಿಡಿದಿಲ್ಲ ಅಂತ ನಾವು ಅಂದ್ಕೊಂಡ್ಬಿಡ್ತೇವೆ. ನಿಮ್ಮ ಪ್ರಾರಬ್ಧ ಕರ್ಮದಂತೆ ನಡೆಯುತ್ತಿರುವಂತಹ ಜೀವನದಲ್ಲಿ ಪ್ರತಿಯೊಂದು ಘಟನೆಗಳು ದೈವ ಸಂಕಲ್ಪದಂತೆ ಇರುತ್ತದೆ. ಅದನ್ನ ನೀವು ಸ್ವೀಕರಿಸಲೇಬೇಕಾಗುತ್ತದೆ. ಪರಿಹಾರ ಅಂತ ಹೇಳಿ ಏನೇ ಪೂಜೆ ಮಾಡಿಸಿದರೂ ಸಹ ಫಲಿತಾಂಶ ಬರುವುದಿಲ್ಲ. ಏಕೆಂದರೆ ನಿಮ್ಮ ಜೀವನ ಹೀಗೆ ಇರಬೇಕು ಎನ್ನುವಂಥದ್ದು ದೈವ ಸಂಕಲ್ಪವಾಗಿರುತ್ತದೆ. ಸಮಸ್ಯೆಗೆ ಪರಿಹಾರ ಅಂತ ಬಂದರೆ ಮಂತ್ರ ಜಪದ ಮುಖೇನ ಪ್ರಯತ್ನಿಸಬಹುದು. ಆದರೆ ನಿಮ್ಮ ಜಾತಕದಲ್ಲಿನ ದಶಾಭುಕ್ತಿಗಳಲ್ಲಿ ನೀವು ಅಂದುಕೊಳ್ಳುವಂತಹ ವಿಚಾರದಲ್ಲಿ ಸಾಧಾರಣ ಯಶಸ್ಸನ್ನ ಸೂಚಿಸುತ್ತಿದ್ದರೆ ಅಂಥ ಸಂದರ್ಭದಲ್ಲಿ ನೀವು ಮಂತ್ರದ ಮುಖೇನ ಪರಿಹಾರಕ್ಕಾಗಿ ಪ್ರಯತ್ನಿಸಬಹುದು. ಆದರೆ ಪರಿಹಾರ ಅನ್ನುವಂಥದ್ದು ಖಚಿತವಾಗಿರುವುದಿಲ್ಲ. ಹುಟ್ಟುವಂತಹ ಸಮಯದಲ್ಲಿ ನೀವು ಯಾವ ಕರ್ಮವನ್ನ ಪಡೆದುಕೊಂಡು ಬಂದಿರುತ್ತೀರೋ ಅದನ್ನೇ ನೀವು ಜೀವನದಲ್ಲಿನ ಕೊನೆಯವರೆಗೂ ಪಡೆಯುತ್ತೀರಿ. ಎಲ್ಲಿ ಹುಟ್ಟಬೇಕು, ಏನು ಓದಬೇಕು, ಯಾವ ಕೆಲಸವನ್ನ ಮಾಡಬೇಕು, ಮದುವೆ ಜೀವನ ಹೇಗಿರುತ್ತದೆ, ಯಾವ ರೀತಿಯ ಸಂಗಾತಿ ಸಿಗುತ್ತಾರೆ, ಎಷ್ಟು ಆಸ್ತಿಯನ್ನ ಮಾಡುತ್ತೀರಿ, ಮತ್ತು ಎಷ್ಟು ಹಣವನ್ನು ಗಳಿಸುತ್ತೀರಿ, ಎಷ್ಟು ನಷ್ಟವನ್ನು ಅನುಭವಿಸುತ್ತೀರಿ, ಯಾವ ಕಾಯಿಲೆಗಳಿಂದ ನರಳುತ್ತೀರಿ, ಎಷ್ಟು ದುಃಖವನ್ನು ಅನುಭವಿಸುತ್ತೀರಿ, ಎಷ್ಟು ಜನರ ಸ್ನೇಹದ ಬೆಂಬಲವನ್ನು ಪಡೆಯುತ್ತೀರಿ, ನಿಮ್ಮ ಕೊನೆಯ ದಿನಗಳನ್ನು ಯಾವ ರೀತಿ ಕಳೆಯುತ್ತೀರಿ, ಇವೆಲ್ಲವೂ ಸಹ ಪೂರ್ವ ನಿರ್ಧಾರವಾಗಿರುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನಿನ್ನ ಕರ್ಮವನ್ನ ಮಾಡು, ಫಲಾಫಲವನ್ನ ದೈವಕ್ಕೆ ಬಿಡು ಎನ್ನುವುದನ್ನ ಮನಗೊಂಡು ಜೀವನದಲ್ಲಿ ಮುಂದುವರೆದರೆ ಆ ಜೀವನ ಕಷ್ಟವಿರಲಿ ಸುಖವಿರಲಿ ಸಂತೋಷದಾಯಕವಾಗಿರುತ್ತದೆ. ನಿಮ್ಮ ಪಾಲಿಗೆ ಯಾವುದು ಸಿಗಬೇಕು ಅಂತಿದೆಯೋ ಅದು ಖಂಡಿತವಾಗಿ ಸಿಗುತ್ತದೆ. ಯಾವುದು ಸಿಗಲಾರದಂದಿರುತ್ತದೋ ಅದು ಖಂಡಿತವಾಗಿಯೂ ಸಿಗುವುದಿಲ್ಲ.
ಇದಕ್ಕಾಗಿ ನಮ್ಮ ಜೀವನದ ಸುಂದರವಾದ ಈ ಒಂದು ಪಯಣವನ್ನ ದೈವ ತೋರಿಸಿದ ಅದ್ಭುತ ಮಾರ್ಗದಲ್ಲಿ ಪ್ರಯಾಣಿಸೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.